ಹೇಗಿದೆ ಸರ್ ಗಾಡಿ? ತುಂಬ ಚೆನ್ನಾಗಿದೆ. ಶೋರೂಮಿಂದ ಬಂದಾಗಿದೆ. ತುಂಬ ಚೆನ್ನಾಗಿ ರೆಡಿ ಮಾಡಿದ್ದೀರಾ. ಆದರೆ ರೇಟ್ ಮಾತ್ರ 1.5 ಲಕ್ಷ ಹೇಳ್ತಾ ಇದ್ದೀರಾ. ಅದೇ ಸ್ವಲ್ಪ ಸಮಸ್ಯೆ ಆಗಿರೋದು. ಸರ್ ನೀವೇ ಹೇಳಿದ್ರಲ್ಲ ಸರ್, ಶೋರೂಮಿಂದ ತಂದಿರೋ ಗಾಡಿ ತರ ಇದೆ ಅಂತ. ಸ್ಪೇರ್ ಪಾರ್ಟ್ಸ್ ಎಲ್ಲ ಬದಲಾಯಿಸಿದ್ದೀನಿ, ಎಲ್ಲ ಒರಿಜಿನಲೇ ಹಾಕಿದ್ದೀನಿ ಸರ್. ತುಂಬಾ ಖರ್ಚಾಗ್ಬಿಟ್ಟಿದೆ ನನಗೆ. ಏನೇ ಮಾಡಿದ್ರು ಹಳೆ ಗಾಡಿನೇ ತಾನೆ. ಹಳೆ ಗಾಡಿಗೆ ಅಷ್ಟೊಂದು ರೇಟ್ ಕೊಟ್ಟು ತಗೊಳ್ಳೋದಕ್ಕಿಂತ ಅದ್ರ ಬದಲು ಅದ್ರ ಮೇಲೆ 1 ಲಕ್ಷ ಹಾಕಿ ಹೊಸ ಕಾರೇ ತಗೋಬೋದಲ್ಲ. ಸರಿ ಸರ್, ನಿಮಗೋಸ್ಕರ ಒಂದು 10,000 ರೂಪಾಯಿ ಕಡಿಮೆ ಮಾಡ್ತೀನಿ ಸರ್. ಅಷ್ಟೇ ಕಡಿಮೆ ಮಾಡ್ತೀರಾ? ಹಾಗೇ ಇದ್ಬಿಡ್ಬೋದಲ್ಲ. ಸರ್, ಈ ಮಾಡೆಲ್ ಗಾಡಿಗಳು 14ರಿಂದ 15 ಕಿಲೋಮೀಟರ್ ಮಾತ್ರ ಮೈಲೇಜ್ ಕೊಡುತ್ತೆ ಸರ್. ಆದ್ರೆ ಈ ಗಾಡಿ 19ರಿಂದ 20 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ. ಆ ರೀತಿ ರೆಡಿ ಮಾಡಿದ್ದೀನಿ ಸರ್. ಅದ್ರ ಬಗ್ಗೆ ಯೋಚನೆ ಮಾಡಿ. ಅದೆಲ್ಲ ಓಕೆನೆ. ಸರಿ, 1 ಕಾಲು ಮುಗಿಸ್ಬಿಡೋಣ. 1 ಕಾಲು ಅಂದ್ರೆ ರಮೇಶ ಸಾರ್, ನಮ್ಗೆ ಗೊತ್ತಿರೋರು 1 ಕಾಲಿಗೆ ಕೊಟ್ಬಿಡೋ. ಸರಿ ಸರ್, ಇವನು ಹೇಳಿದ್ಮೇಲೆ ಮುಗೀತು. ಅಷ್ಟೇ ಕೊಡಿ. ಆಯ್ತು. ತಗೊಳ್ಳಿ. ತಗೊಳ್ಳಿ ಸರ್ ಡಾಕ್ಯುಮೆಂಟ್ಸ್. ಸರಿ, ಬರ್ತೀನಿ. ಸರ್ 1 ನಿಮಿಷ. ಕೊಡಿ ಸರ್. ರಮೇಶ, ನನಗೆ ಮೊದಲೇ ಹೇಳಿದ್ನಲ್ವಾ, ಇನ್ಮೇಲೆ ಎಲ್ಲ ಒಳ್ಳೇದಾಗತ್ತೆ. ಈಗ ಇದೇ ದುಡ್ಡಿಗೆ ಇನ್ನೊಂದು ಕಾರ್ ತಗೊಂಡು ರಿಪೇರಿ ಮಾಡಿ ಮಾರಿದ್ರಾಯ್ತು, ಅದರಲ್ಲೂ ಒಳ್ಳೆ ಲಾಭ ಸಿಗತ್ತೆ. ಇಲ್ಲ ಕಣ, ಕಷ್ಟಪಟ್ಟು ಮೊದಲನೇ ಸಲ ನಾನು ಇಷ್ಟೊಂದು ದುಡ್ಡು ಸಂಪಾದನೆ ಮಾಡಿದ್ದೀನಿ. ಈ ದುಡ್ಡನ್ನು ತಗೊಂಡೋಗಿ ಅರ್ಚನಾ ಕೈ ಕೊಡಬೇಕು. ಅವಳು ಸಂತೋಷ ಪಡೋದನ್ನ ನಾನು ನೋಡಬೇಕು. ನೀನು ಹೇಳೋದು ಸರಿ ಇದೆ ಕಣ. ಬಾ ಮೊದಲು ಮನೆ ಹೋಗೋಣ. ನಡಿ. ಮ್ಯಾಡಿ, ಮನೇಲಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಈಗ ನೋಡಿದ್ರೆ ಹಾಸ್ಪಿಟಲ್ಗೆ ಕರ್ಕೊಂಡ್ ಬಂದಿದ್ದೀರಲ್ಲ. ಕಾವ್ಯ, ನಾವು ಆಸ್ಪತ್ರೆಗೆ ಬರೋ ವಿಷಯ ಅಪ್ಪ ಅಮ್ಮನಿಗೆ ಗೊತ್ತಾಗ್ಬಾರ್ದು, ಅದಕ್ಕೆ ಹಾಗೆ ಹೇಳಿದೆ. ಅಲ್ಲ, ಅವ್ರಿಗೆ ಸುಳ್ಳು ಹೇಳಿ ನಾವ್ಯಾಕೆ ಹಾಸ್ಪಿಟಲ್ಗೆ ಬರಬೇಕು? ನನಗೆ ಅರ್ಥ ಆಗ್ತಿಲ್ಲ. ಕಾವ್ಯ, ನಾನು ನೀನು ಅಪ್ಪ ಅಮ್ಮ ಆಗಬೇಕು, ನಮ್ಮ ಕುಟುಂಬಕ್ಕೊಂದು ಮಗು ಬರಬೇಕು, ಅದಕ್ಕೆಲ್ಲ ಒಂದು ಏರ್ಪಾಡು ಮಾಡಿದ್ದೀನಿ ಅಂತ ಹೇಳಿದ್ನಲ್ಲ, ಅದಕ್ಕೆ ಬಂದದ್ದು. ಕಮ್. ಎಕ್ಸ್ಕ್ಯೂಸ್ ಮೀ. ಎಸ್ ಸರ್. ಐ ಹ್ಯಾವ್ ಎನ್ ಅಪಾಯಿಂಟ್ಮೆಂಟ್. ಡಾಕ್ಟರ್ ಅಖಿಲಾ ನಟರಾಜ್. ಓಕೆ. ಯುವರ್ ನೇಮ್ ಸರ್? ಮೈ ನೇಮ್ ಇಸ್ ಮ್ಯಾಡಿ. ಓಕೆ. ಜಸ್ಟ್ ವೇಟ್ ಫಾರ್ 5 minutes. ಡಾಕ್ಟರ್ ಕರೀತಾರೆ. ಓಕೆ ಓಕೆ. ಕಮ್. ಶಾರದಾ, ಮನೇಲಿ ಕಾವ್ಯನ ಹತ್ರ ಮ್ಯಾಡಿ ಹತ್ರ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳಿ ಇಲ್ಲಿಗೆ ಯಾಕೆ ಕರ್ಕೊಂಬಂದಿದ್ದೀಯಾ? ಅವ್ರಿಗೆ ಈ ವಿಷಯ ತಿಳಿಬಾರ್ದು ಅಂತ ಹಾಗೆ ಹೇಳಿದೆ. ಅವ್ರ ಹತ್ರ ಸುಳ್ಳು ಯಾಕೆ ಹೇಳ್ದಿ? ಕೆಲವು ವಿಷಯಗಳನ್ನ ಸತ್ಯಗಳನ್ನ ತಿಳ್ಕೊಳ್ಳೋದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದು. ನೀನ್ ಏನು ಮಾತಾಡ್ತಿದ್ಯೋ ನನಗೊಂದು ಅರ್ಥ ಆಗ್ತಿಲ್ಲ. ತನಗ್ ತಾನೇ ಎಲ್ಲ ಗೊತ್ತಾಗುತ್ತೆ. ಬನ್ನಿ. ಏನಮ್ಮ? ಎಸ್ ಮೇಡಮ್. ಡಾಕ್ಟರ್ ಗಣೇಶ್ ಇದ್ದಾರಾ? ನಿಮ್ಮ ಹೆಸರು? ನನ್ನ ಹೆಸರು ಶಾರದಾ ಅಂತ. ಶಾರದಾ ಅಂತನಾ? 5 minutes ವೇಟ್ ಮಾಡಿ, ಡಾಕ್ಟರ್ ಕರೀತಾರೆ. ಸರಿಮಾ. ಇಲ್ಲಿ ಮ್ಯಾಡಿ ಯಾರು? ಎಸ್,
ಡಾಕ್ಟರ್ ಕರೀತಾ ಇದ್ದಾರೆ. ಓಕೆ ಕಮ್ ಮೇ ಕಮೀನ್. ಬನ್ನಿ ಕುತ್ಕೊಳ್ಳಿ. ಹೇಳಿ, ಏನ್ ಪ್ರಾಬ್ಲಮ್? ಡಾಕ್ಟರ್, ಮೈ ನೇಮ್ ಇಸ್ ಮ್ಯಾಡಿ. ಶಿ ಇಸ್ ಮೈ ವೈಫ್ ಕಾವ್ಯ. ಡಾಕ್ಟರ್, ಕೆಲವು ದಿನಗಳ ಹಿಂದೆ ಕಾರ್ ಆಕ್ಸಿಡೆಂಟ್ ಆಗಿ ನಾನು ನನ್ನ ವೈಫ್ ಈ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ವಿ. ಆಕ್ಸಿಡೆಂಟಲ್ಲಿ ನನ್ನ ವೈಫ್ ಹೊಟ್ಟೆಗೆ ಏಟಾಗಿದ್ರಿಂದ ಡಾಕ್ಟ್ರು ಸರ್ಜರಿ ಮಾಡಬೇಕು ಅಂತ ಹೇಳಿದರು. ಸರ್ಜರಿ ಆದಮೇಲೆ ನಾವಿಬ್ರು ಗಂಡ ಹೆಂಡತಿ ಸಂಬಂಧ ಇಟ್ಕೋಬಾರ್ದು. ಒಂದು ವೇಳೆ ಮೀರಿ ಒಂದಾದರೆ ಅದರಿಂದ ನಿಮ್ಮ ವೈಫ್ ಜೀವಕ್ಕೆ ಅಪಾಯ ಅಂತ ಹೇಳಿದರು. ಆದರೆ ನಮಗೆ ಈಗ ಮಗು ಬೇಕು. ಬೇರೆ ರೀತಿಯಲ್ಲಿ ನನ್ನ ವೈಫ್ ಮಗು ಜನ್ಮ ಕೊಡಕ್ಕಾಗತ್ತಾ? ಮಾಡಿ, ಇದಕ್ಕೋಸ್ಕರ ನೀವು ನನ್ನ ಹಾಸ್ಪಿಟಲಿಗೆ ಕರ್ಕೊಂಬಂದ್ರ? ಹೌದು ಕಾವ್ಯ. ನಿಮ್ಮ ವೈಫ್ನ ಚೆಕಪ್ ಮಾಡಿ ಕೆಲವೊಂದು ಟೆಸ್ಟ್ಗಳಿದೆ, ಅದನ್ನೆಲ್ಲ ಮಾಡಿ ರಿಪೋರ್ಟ್ ಏನು ಬರುತ್ತೆ ಅಂತ ನೋಡೋಣ. ಓಕೆ, ನೀವು ಬನ್ನಿ. ಯು ಗೋ. ಮೇಡಮ್, ನಿಮ್ಮನ್ನು ಡಾಕ್ಟರ್ ಕರೀತಾ ಇದ್ದಾರೆ. ಬನ್ನಿ ಹೋಗೋಣ. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ, ಬನ್ನಿ ಕೂತ್ಕೊಳ್ಳಿ. ಡಾಕ್ಟ್ರೆ, ನನ್ನ ಹೆಸರು ಶಾರದಾ ಅಂತ. ಇವರು ನಮ್ಮ ಯಜಮಾನರು ಗೋಪಾಲ್ ಅಂತ. ಹಲೋ. ಹಲೋ, ನಾನು ನೋಡಿದ್ದೀನಿ, ನೀವು ಮ್ಯಾಡಿ ಪೇರೆಂಟ್ಸ್ ತಾನೇ? ಹೌದು ಡಾಕ್ಟ್ರೆ. ಮ್ಯಾಡಿಗೂ ಅವ್ರ ವೈಫ್ಗೂ ಆಕ್ಸಿಡೆಂಟ್ ಆಗಿ ನಮ್ಮ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾಗ ನಾನು ನಿಮ್ಮನ್ನು ನೋಡಿದ್ದೀನಿ. ನಿಮ್ಮಿಬ್ಬರಲ್ಲಿ ಯಾರಿಗೆ ಪ್ರಾಬ್ಲಮ್ ಇದೆ? ನಮ್ಮಿಬ್ಬರಿಗೂ ಏನೂ ತೊಂದರೆ ಇಲ್ಲ ಡಾಕ್ಟ್ರೆ. ನಮ್ಮ ಮಗ ಸೊಸೆ ಬಗ್ಗೆ ವಿಷಯ ತಿಳ್ಕೋಬೇಕಿತ್ತು. ಏನು ವಿಷಯ ತಿಳ್ಕೋಬೇಕು? ಆಕ್ಸಿಡೆಂಟ್ ಆದಮೇಲೆ ಅವರಿಂದ ಮಗುಗೆ ಜನ್ಮ ಕೊಡಲ್ಲ ಅಂತ ವಿಷಯ ಗೊತ್ತಾಯಿತು. ಅದು ನಿಜನಾ ಡಾಕ್ಟ್ರೆ? ಏನು ಹೇಳ್ತಾ ಇದ್ದೀರಿ ನೀವು? ನಿಮ್ಗೆ ಯಾರು ಹೇಳಿದ್ದು ಆ ರೀತಿ? ಇಲ್ಲ ಡಾಕ್ಟ್ರೆ, ನನಗೆ ವಿಷಯ ಗೊತ್ತಾಯಿತು. ನೋಡಿ, ನಿಮಗೆ ನೀವು ಕಲ್ಪನೆ ಮಾಡ್ಕೊಂಡ್ಬಂದು ಈ ರೀತಿ ಪ್ರಶ್ನೆ ಕೇಳಿದ್ರೆ ನಾನು ಉತ್ತರ ಕೊಡೋಕ್ಕಾಗಲ್ಲ. ಅದು ಅಲ್ಲದೆ ಪೇಷಂಟ್ ಬಗ್ಗೆ ಡೀಟೇಲ್ ಆಗಿ ಅವ್ರ ಹತ್ರ ಮಾತಾಡಬೇಕು ಹೊರತು ಬೇರೆ ಯಾರ ಹತ್ರನೂ ಹೇಳೋಂಗಿಲ್ಲ. ನಾನು ಕಲ್ಪನೆ ಮಾಡ್ಕೊಂಬಂದು ಕೇಳ್ತಾ ಇಲ್ಲ ಡಾಕ್ಟ್ರೆ. ನನ್ನ ಮಗ ಮ್ಯಾಡಿನೇ ನನ್ನ ಹತ್ರ ಹೇಳ್ದ, ಅದಕ್ಕೆ ನಿಮ್ಮ ಹತ್ರ ಬಂದು ಕೇಳ್ತಾ ಇದ್ದೀನಿ. ಏನಂದ್ರೆ ಮಾಡಿ ನಿಮ್ಮ ಹತ್ರ ಹೇಳಿದ್ರ? ಹೌದು ಡಾಕ್ಟರ್, ಹೇಳ್ಬೇಕಾದ ಸಂದರ್ಭ ಬಂತು, ಅದಕ್ಕೆ ನಿಜ ಹೇಳ್ದ. ವಾಟ್ ಹ್ಯಾಪನ್ ಕಾವ್ಯ? ಡಾಕ್ಟರ್ ಏನು ಹೇಳಿದ್ರು? ಚೆಕಪ್ ಮಾಡಿ ಟೆಸ್ಟಿಗೆ ಕಳಿಸಿದ್ದಾರೆ. ಏನು ಅಂತ ಅವರೇ ಹೇಳಬೇಕು. ಎಸ್ ಡಾಕ್ಟರ್, ಹೇಳಿ ಏನಾಯ್ತು? ಟೆಸ್ಟ್ ಕಳ್ಸಿದ್ದೀನಿ. ಟೆಸ್ಟಿಂದ ರಿಪೋರ್ಟ್ ಬರಬೇಕು. ಬಂದ್ಮೇಲೆ ಹೇಳ್ತೀನಿ ನಿಮಗೆ. ಓಕೆ. ಹೇಳಿ ಡಾಕ್ಟ್ರೆ, ನನ್ನ ಮಗ ಹೇಳಿದ ನಿಜನಾ? ನಿಜ. ಡಾಕ್ಟರ್, ನನ್ನ ಮಗನ್ಗಿಂತ ಪರಿಸ್ಥಿತಿನ? ನನ್ನ ಮಗನ ಬಾಳಲ್ಲಿ ಹೀಗಾಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಡಾಕ್ಟ್ರೆ. ಡಾಕ್ಟರ್, ಇದನ್ನ ಸರಿ ಮಾಡೋದಕ್ಕೆ ಬೇರೆ ಯಾವ ದಾರಿನೂ ಇಲ್ವಾ? ಐ ಆಮ್ ಸಾರಿ ಮಿಸ್ಟರ್ ಗೋಪಾಲ್. ಗುಣಪಡಿಸೋಕೆ ಬೇರೆ ದಾರಿ ಇದ್ದಿದ್ರೆ ಖಂಡಿತವಾಗ್ಲೂ ನಿಮ್ಮ ಮಗನ ಹತ್ರ ಮಾತಾಡಿ ಆವಾಗಲೇ ಎಲ್ಲ ಏರ್ಪಾಡು ಮಾಡ್ತಾ ಇದ್ದೆ. ಎಸ್, ಕಮ್ ಇನ್. ಆಕ್ಸಿಡೆಂಟಲ್ಲಿ ನಿಮ್ಮ ವೈಫ್ನ ಗರ್ಭಕೋಶಕ್ಕೆ ತುಂಬ ಪೆಟ್ಟಾಗಿ ಅದರ ಶಕ್ತಿನ ಅದು ಕಳ್ಕೊಂಡಿದೆ. ಮಗುನ್ ತಡ್ಕೊಳ್ಳೋ ಶಕ್ತಿ ಅದಕ್ಕಿಲ್ಲ. ಹಾಗಾದ್ರೆ ನಮ್ಮ ಕುಟುಂಬಕ್ಕೆ ಮೊಮ್ಮಗು ಬರೋದಕ್ಕೆ ಬೇರೆ ದಾರಿನೇ ಇಲ್ವಾ ಡಾಕ್ಟ್ರೆ? ಇದೆ, ಒಂದೇ ಒಂದು ದಾರಿ ಇದೆ. ಏನ್ ಡಾಕ್ಟ್ರೆ ಅದು? ಅದು
ಬಾಡಿಗೆ ತಾಯಿ ಮುಖಾಂತರ. ಬಾಡಿಗೆ ತಾಯಿನ? ಹೌದು. ಮ್ಯಾಡಿ ಸ್ಪರ್ಮ್ಸ್ ಕಲೆಕ್ಟ್ ಮಾಡಿ ಅದನ್ನು ಬೇರೆ ಹೆಣ್ಣಿನ ಗರ್ಭದಲ್ಲಿಟ್ಟು ಮಗು ಪಡ್ಕೋಬಹುದು. ಡಾಕ್ಟರ್ ಏನ್ ಹೇಳ್ತಿದ್ದೀರಾ? ಎಸ್, ಇದು ಒಂದೇ ದಾರಿ ಇರೋದು. ಕಾವ್ಯಕ್ಕೆ ಮಗುಗೆ ಜನ್ಮ ಕೊಡೋಕ್ಕೆ ಸಾಧ್ಯವೇ ಇಲ್ಲ. ಹೀಗಿರುವಾಗ ಮ್ಯಾಡಿ ಮಗು ಬೇಕು ಅಂತ ಹಠ ಹಿಡಿದ್ರೆ ಇದು ಒಂದೇ ದಾರಿ ಇರೋದು. ನನ್ನ ಮಗನ್ಗೆ ಯಾವ ತೊಂದ್ರೆನೂ ಇಲ್ವಾ? ತೊಂದರೆ ಇರೋದಿಲ್ಲ ನನ್ನ ಸೊಸೆಗ. ಏನಮ್ಮ ಹೇಳ್ತಾ ಇದ್ದೀರಿ? ನಿಮ್ಮ ಮಗ ಎಲ್ಲ ವಿಷಯನೂ ಹೇಳಿದ್ರು ಅಂತ ಹೇಳಿದ್ರಿ? ಅವನು ತನಗೆ ತೊಂದರೆ ಇದೆ ಅಂತ ಹೇಳಿದ್ದ. ತನ್ನ ಹೆಂಡತಿಗಿರೋ ತೊಂದರೆ ಹೊರಗಡೆ ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳ್ಕೊಂಡು ತನಗೆ ತೊಂದರೆ ಇದೆ ಅಂತ ಹೇಳ್ಕೊಂಡಿದ್ನ. ಇದು ಗೊತ್ತಾಗದೆ ನಾನು ಇವ್ರಿಗೆ ನಿಜ ಹೇಳ್ಬಿಟ್ನ. ರೀ, ನಾನು ಅವಾಗ್ಲೇ ನಿಮಗೆ ಹೇಳಿದೆ, ಅವನು ಕೊರತೆನ ತನ್ನ ಮೇಲೆ ಹಾಕೊಂಡು ಅವಳನ್ನ ರಕ್ಷಣೆ ಮಾಡ್ತಿದ್ದಾನೆ ಅಂತ. ನಾನು ಹೇಳಿದ್ದು ಸರಿ ಅಂತ ಗೊತ್ತಾಯ್ತು ತಾನೆ? ಶಾರದಾ, 1 ನಿಮಿಷ ಸುಮ್ಮನೆ ಇರು. ಡಾಕ್ಟ್ರೇ, ತೊಂದರೆ ಇರೋದು ಕಾವ್ಯಕ? ಕಾವ್ಯ ಗರ್ಭಿಣಿಯಾಗೋ ಸಾಧ್ಯತೆನೇ ಇಲ್ವಾ? ಖಂಡಿತ ಇಲ್ಲ. ಕಾವ್ಯ ಗರ್ಭಿಣಿಯಾಗೋ ಯೋಗ್ಯತೆನೇ ಕಳ್ಕೊಂಡ್ಬಿಟ್ಟಿದ್ದಾಳೆ. ಬೇರೆ ದಾರಿನೇ ಇಲ್ಲ. ಮೆಡಿಕಲಿ ನಾನು ಯಾವ ರೀತಿನೂ ನಿಮ್ಗೆ ಸಹಾಯ ಮಾಡೋಕ್ಕಾಗಲ್ಲ. ನಿಮಗೆ ಸುಳ್ಳು ಹೇಳಿ ನಂಬಿಸ್ಬಾರ್ದು. ಇದನ್ನ ಯಾವ ಡಾಕ್ಟ್ರಿಂದನೂ ಸರಿ ಮಾಡೋಕ್ಕಾಗಲ್ಲ. ಇನ್ನು ನೀವೇ ನಿರ್ಧಾರ ತಗೋಬೇಕು. ಮ್ಯಾಡಿ, ಈಗಲಾದ್ರೂ ನಾನು ಹೇಳೋದನ್ನ ಕೇಳಿ ನೀವಿನ್ನೊಂದು ಮದುವೆ ಮಾಡ್ಕೊಳ್ಳಿ. ನೋವೇ ಕಾವ್ಯ, ಅದು ಸಾಧ್ಯ ಇಲ್ಲ. ನೀನ್ ಸುಮ್ಮನಿರು. ಡಾಕ್ಟರ್, ತುಂಬಾ ನಂಬಿಕೆಯಿಂದ ಕಾನ್ಫಿಡೆಂಟ್ ಆಗಿ ಇಲ್ಲಿಗೆ ಬಂದ್ವಿ. ಬಟ್ ಎನಿವೆ, ಇಟ್ಸ್ ಓಕೆ. ಥ್ಯಾಂಕ್ ಯು ಡಾಕ್ಟರ್. ಓಕೆ, ತೊಳಿ. ಥ್ಯಾಂಕ್ ಯು ಡಾಕ್ಟರ್. ಓಕೆ, ಲೆಟ್ಸ್ ಗೋ. ಥ್ಯಾಂಕ್ಸ್ ಡಾಕ್ಟ್ರೆ, ಬರ್ತೀವಿ. ಓಕೆ, ಬರ್ತೀವಿ ಡಾಕ್ಟ್ರೆ. ಇಷ್ಟೊತ್ತಾದ್ರೂ ಅರ್ಚನೆ ಬರ್ಲಿಲ್ವಲ್ಲೋ? ಮನೆಗೆ ಬರೀ ಬೀಗ ಹಾಕೊಂಡು ಹೋಗಿದ್ದಾಳೆ. ಇಲ್ಲೆಲ್ಲಾದ್ರೂ ಪಕ್ಕದಲ್ಲಿ ಹೋಗಿದ್ರೆ ಇಷ್ಟೊತ್ತಿಗೆ ಬರ್ಬೇಕಾಗಿತ್ತು. ಎಲ್ಲಿ ಹೋದ್ಲಿ ಇವಳು? ಮೊದ್ಲು ಅವಳಿಗೊಂದು ಮೊಬೈಲ್ ಕೊಡಿಸ್ಬೇಕು. ಯಾಕಣ ಇಲ್ಲಿ ಕೂತ್ಕೊಂಡಿದ್ದೀರಾ? ಅರ್ಚನೆ ಬೀಗ ಹಾಕೊಂಡು ಹೋಗಿದ್ದಾಳೆ. ಎಲ್ಲಿ ಹೋಗಿದ್ದಾಳೋ ಗೊತ್ತಿಲ್ಲ. ಅದಕ್ಕೆ ಆಗಿಂದ ಇಲ್ಲೇ ಕೂತಿದೀವಿ. ಅಕ್ಕ ರೇಷನ್ ಅಂಗಡಿಗೆ ಹೋಗಿದ್ದಾಳೆ. ಬನ್ನಿ ನಮ್ಮನೇಲೆ ಕೂತ್ಕೊಳ್ಳಿ. ಬೇಡಮ್ಮ, ಪರವಾಗಿಲ್ಲ. ತುಂಬಾ ಹೊತ್ತಿಂದ ಇಲ್ಲೇ ಕೂತಿದ್ದೀರಿ ಅನ್ಸತ್ತೆ. ಕುಡಿಯೋಕ್ ನೀರ್ ತರ್ಲಾ? ಏನು ಬೇಡ. ಸರಿ. ಸರಿ ಕಣ, ನಾನು ಲೈನ್ ಮೇಲೆ ಹೋಗಿ ಬರ್ತೀನಿ. ಸರಿ. ಅಯ್ಯೋ ಅರ್ಚನಾ, ಏನ್ ಅರ್ಚನಾ ಇದು? ಎಲ್ಲಿ ಕೊಡು ಕೊಡು.
ಅರ್ಚನಾ ನೀನು ಮಗುನ ಎತ್ಕೊಂಡು ರೇಷನ್ ತರೋಕೆ ಹೋಗಿದ್ಯಲ್ಲ, ಎಲ್ಲಿ ಕೀ ಕೊಡು. ಅಲ್ಲ, ಒಂದು ಫೋನ್ ಮಾಡಿದ್ರೆ ನಾನೇ ತಗೊಂಡ್ಬರ್ತಾ ಇರ್ಲಿಲ್ವಾ? ಇಲ್ಲ ಅಂದಿದ್ರೆ ನಾನು ಬಂದ ಮೇಲೆ ಮಗುನ ನೋಡ್ಕೋತಾ ಇದ್ದೆ, ನೀನು ಹೋಗಿ ರೇಷನ್ ತಗೊಂಡ್ಬರ್ಬೋದಾಯ್ತು. ಇಲ್ಲಾಂದ್ರೆ ಭಾನು ಕೈಲಿ ಮಗುನ ಕೊಟ್ಟು ಹೋಗ್ಬೋದಿತ್ತಲ್ಲ. ಎಲ್ಲಾನು ಒಬ್ಳೆ ಯಾಕೆ ಮಾಡ್ತೀಯಾ? ಅದೇ ಗಣ, ಅರ್ಚನಕ್ಕ ತನ್ನ ಸ್ವಂತ ತಂಗಿ ಪ್ರೀನೇ ನಂಬಿ ಮಗು ಬಿಟ್ಟು ಹೋಗ್ಲಿಲ್ಲ. ಇನ್ನು ನಾನ್ ಬೇರೆ ಇವಳು, ನನ್ನ ನಂಬ್ತಾರ? ಏನ್ ಬಾನು ಹೀಗ್ ಮಾತಾಡ್ತಿದ್ಯಾ? ನೀನ್ ನನ್ನ ತಂಗಿ ಇದ್ದಾಗೆ ಅಂತ ಅವತ್ತೇ ಹೇಳಿದ್ನಲ್ಲ, ಮರ್ತ್ಬಿಟ್ಯಾ? ಮಗು ವಿಷಯದಲ್ಲಿ ನಾನೀಗ ಮೊದ್ಲಾಗಿಲ್ಲ, ಬದ್ಲಾಗಿದ್ದೀನಿ. ನೀನ್ ಪಾಪ ಮನೆ ಖರ್ಚಿಗೆ ಅಂತ 4 ರವಿಕೆಗೆ ಹೋಗಿ ಸಾಕ್ತಿರ್ತೀಯ. ನಿನ್ ಕೆಲ್ಸಕ್ಕೆ ತೊಂದರೆ ಆಗ್ಬಾರ್ದು ಅಂತ ನಾನೇ ಮಗುನ ಎತ್ಕೊಂಡು ಹೋದೆ ಅಷ್ಟೇ. ಅಕ್ಕ, ನಾನ್ ತಮಾಷೆಗೆ ಹೇಳ್ದೆ, ನೀವ್ ಸೀರಿಯಸ್ ಆಗಿ ತಗೋಬೇಡಿ. ಅಣ್ಣ ತುಂಬಾ ಹೊತ್ತಿಂದ ಇಲ್ಲೇ ಕಾಯ್ತಾ ಇದ್ರು. ನೀವ್ ಒಳಗೋಗಿ, ನಾನು ಆಮೇಲೆ ಬರ್ತೀನಿ. ಅರ್ಚನಾ, ಬಾ ಕೂತ್ಕೋ. ಯಾಕೆ? ಕೂತ್ಕೋ ಬಾ, ಹೇಳ್ತೀನಿ, ಏನೋ ಮಾತಾಡ್ಬೇಕು. ತಗೋ. ಏನಿದು ಇಷ್ಟೊಂದು ದುಡ್ಡು? ಇದು ನಾನ್ ಸಂಪಾದನೆ ಮಾಡಿರೋ ದುಡ್ಡು. ತಗೋ. ನೀನ್ ಸಂಪಾದನೆ ಮಾಡಿದ ದುಡ್ಡ? ತುಂಬಾ ಸಂತೋಷ ಆಗ್ತಿದೆ. ಹೇಗ್ ಸಂಪಾದನೆ ಮಾಡಿದ್ದು? ಅದೇ, ನೀನು 50,000 ರೂಪಾಯಿ ಕೊಟ್ಟಿದ್ದೆ ಅಲ್ಲ, ಅದರಲ್ಲಿ 40,000 ರೂಪಾಯಿ ಕೊಟ್ಟು ಒಂದು ಗಾಡಿ ತಗೊಂಡೆ. ಅದಕ್ಕೆ 35,000 ಖರ್ಚು ಮಾಡಿ ರಿಪೇರಿ ಮಾಡಿದೆ, ತುಂಬಾ ಚೆನ್ನಾಗಿ ರೆಡಿ ಮಾಡಿದೆ. ಆಮೇಲೆ ಅದೇ ಗಾಡಿನ 1.25 ಲಕ್ಷಕ್ಕೆ ಮಾರಿದೆ. ಅದರಲ್ಲಿ ಬಂದಿರೋ 50,000 ಲಾಭ ದುಡ್ಡಿದು. ಈಗ ನಮ್ಗೆ ಒಳ್ಳೆ ದಾರಿ ಸಿಕ್ಕಿದೆ. ಇನ್ ಮುಂದೆ ನಮ್ಗೆ ಯಾವ ತೊಂದರೆನೂ ಇರೋದಿಲ್ಲ. ನಾವು ಖಂಡಿತ ಚೆನ್ನಾಗಾಗ್ತೀವಿ. ಹೌದು ಅರ್ಚನಾ, ಆ ನಂಬಿಕೆ ನನಗೂ ಬಂದಿದೆ. ನಮ್ಮನ್ನ ಮನೆಯಿಂದ ಆಚೆ ತಳ್ಳಿದಾಗ, ನಾವು ನಡುಬೀದಿಲಿ ಬಂದು ನಿಂತಾಗ, ಮುಂದೆ ಏನ್ ಮಾಡಬೇಕು, ಹೇಗ್ ಜೀವನ ಮಾಡೋದು ಅನ್ನೋ ಭಯ ನನ್ನನ್ನು ಕಾಡ್ತಾ ಇತ್ತು. ಇತ್ತೀಚೆಗೆ ರಾಣಿ ಮದುವೆ ಸಮಯದಲ್ಲೂ ಅಷ್ಟೇ ನನಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ದ ಆ ಮುತ್ತುಕುಮಾರ್ ಸರ್ನ ಆ ರಾಜಶೇಖರ್ ನಡುಬೀದಿಗೆ ತಂದು ನಿಲ್ಲಿಸ್ಬಿಟ್ಟ. ಆಗ ನಾನು ಆ ರಾಜಶೇಖರ್ಗೆ ಅಷ್ಟು ಜನಗಳ ಮುಂದೆ ಸವಾಲು ಹಾಕಿ ಬಂದಿದ್ದೆ, ನಾನು ನಿನಗಿಂತ ಎತ್ತರವಾಗಿ ಬೆಳಿತೀನಿ, ಚೆನ್ನಾಗಿ ಸಂಪಾದನೆ ಮಾಡಿ ತೋರಿಸ್ತೀನಿ ಅಂತ. ಆದರೆ ಹಾಗೆ ನಾನು ಹೇಳಿದ್ಮೇಲೆ ಹೇಗೆ ಅದನ್ನು ಸಾಧಿಸೋದು ಅಂತ ಭಯ ನನ್ನ ಮನಸ್ಸಲ್ಲಿ ಕಾಡ್ತಾನೆ ಇತ್ತು. ಆದರೆ ಈಗ ಈ ಬಿಸ್ನೆಸ್ ಶುರು ಮಾಡಿ 50,000 ರೂಪಾಯಿ ಲಾಭ ಬಂತಲ್ಲ, ಈಗ ನನ್ನ ಮನಸ್ಸಿಗೆ ಧೈರ್ಯ ಬಂತು ಅರ್ಚನಾ. ನಾವು ಖಂಡಿತ ಎತ್ತರಕ್ಕೆ ಬೆಳಿತೀವಿ, ನಾವು ಗೆಲ್ತೀವಿ. ತುಂಬಾ ದಿನಗಳಾದ್ಮೇಲೆ ನಿನ್ ಮುಖದಲ್ಲಿ ನೆಮ್ಮದಿನೂ ಸಂತೋಷನೂ ಕಾಣ್ತಿದ್ದೀನಿ. ಇದು ಯಾವಾಗ್ಲೂ ನಿನ್ ಮುಖದಲ್ಲಿ ಹೀಗೆ ಇರಬೇಕು, ಅದೇ ನನಗೆ ಬೇಕಾಗಿರೋದು. ಅರ್ಚನಾ, ದೇಹಕ್ಕೆ ಕೆಲಸ ಮಾಡಿದ ತೃಪ್ತಿ ಇದೆ, ಮನಸ್ಸಲ್ಲಿ ಹೊಸ ನಂಬಿಕೆ, ಸಂತೋಷ ಇದೆ. ಸ್ವಲ್ಪ ಹೊತ್ತು ನಿನ್ ಮಡಿಲಲ್ಲಿ ಮಲ್ಕೋಬೇಕು ಅಂತ ಆಸೆ ಆಗ್ತಾ ಇದೆ. ಮಲ್ಕೊಳ್ಳ?